ಸ್ನೇಹಿತರೆ ನಮಸ್ಕಾರ. ಇವತ್ತು ಗುರುವಾರ ನಾವು ವೆಜಿಟೇಬಲ್ ಪಲಾವ್ ಮಾಡ್ತೀವಿ. ಸಿರಿಧಾನ್ಯ ಆರ್ಕವನ್ನು ಬಳಸಿ. ಆರ್ಕ ಅಂತೂ ಅದ್ಭುತವಾದ ಒಂದು ಆರೋಗ್ಯ ಪ್ರಯೋಜನಗಳು, ಅದನ್ನ ಇನ್ನೊಂದು ವೀಡಿಯೋದಲ್ಲಿ ಇರ್ತೀನಿ. ಆದರೆ ಇಲ್ಲಿ ವಿಚಾರ ಬೇರೆ ಇದೆ. ಹಾಗಾಗಿ ಈ ವಿಡಿಯೋ ನಿಮಗಾಗಿ. ಏನಂತಂದರೆ, ಯೂಶ್ವಲಿ ಬಿರಿಯಾನಿ ಮಾಡ್ಬೇಕಾರೆ ಅಥವಾ ಪಲಾವ್ ಅಂತ ಹೇಳ್ತಾರಲ್ಲ, ಪಲಾವ್ ವೆಜಿಟೇಬಲ್ ಪಲಾವ್ ಅಥವಾ ಏನೇ ಪಲಾವ್ ಮಾಡ್ಬೇಕಾದ್ರೂ ಕೂಡ ಯೂಶ್ವಲಿ ಜನರು ಏನು ಮಾಡ್ತಾರೆ ಅಂದರೆ ಮಾಡೋದು ಮನೆಗಳಲ್ಲೂ ಅಷ್ಟೇ. ತಪ್ಪೇನು ಮಾಡ್ತಾರೆ ಅಂತಂದರೆ, ಬಿರಿಯಾನಿಗೆ ಇದಕ್ಕೆಲ್ಲ ಮೊಸರು ಹಾಕ್ತಾರೆ. ಎಲ್ಲ ವೆಜಿಟೇಬಲ್ಸು ಮಸಾಲೆ ಎಲ್ಲ ಹಾಕಿದ್ಮೇಲೆ ಮೊಸರನ್ನ ಹಾಕ್ತಾನೆ. ಇದು ತುಂಬ ಡೇಂಜರ್. ಅಂದರೆ ಈ ಆಯುರ್ವೇದದ ಪ್ರಕಾರ ಹೇಳಬೇಕು ಅಂದರೆ, ಜನರಲಾಗಿ ಹೇಗಾದರೂ ಬಳಸ್ಕೊಳ್ಳಿ. ನಾನು ಹೇಳ್ತಾ ಇರೋದು ಆಯುರ್ವೇದದ ಪ್ರಕಾರ, ನಾನು ಓದ್ಕೊಂಡಿರೋ ಪ್ರಕಾರ ಮತ್ತು ಆಯುರ್ವೇದ ಡಾಕ್ಟ್ರುಗಳು ಹೇಳಿರೋ ಪ್ರಕಾರ ಮೊಸರನ್ನ ಮಜ್ಜಿಗೆಯನ್ನು ಮಧ್ಯಾಹ್ನ ಟೈಮು ಸೇವಿಸಿದರೆ ಬಹಳ ಒಳ್ಳೆಯದು. ಹಾಗಾಗಿ ಅದು ಉತ್ತಮ. ಆದರೆ ಇಲ್ಲಿ ಪಾಯಿಂಟ್ ಏನಂತಂದರೆ, ಈ ನೀವು ಬಿಸಿ ಆಹಾರ ಪದಾರ್ಥಕ್ಕೆ ಏನಾದರೂ ಆಗಲಿ, ಉದಾಹರಣೆಗೆ ಬಿಸಿ ಅನ್ನ, ಬಿಸಿ ಪುಲಾವು, ಬಿಸಿಬೇಳೆಬಾತು, ಬಿಸಿ ಪೊಂಗಲ್ಲು, ಈ ರೀತಿ ಏನೇ ನೀವು ಆಹಾರ ಸೇವಿಸ್ಬೇಕಾದ್ರೆ ಆ ಮೊಸರನ್ನ ಹಾಕೊಂಡು ತಿಂದರೆ ಅದು ವಿಷವಾಗಿ ಪರಿಣಮಿಸುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಅನ್ಸಿದ್ರೆ ದಯವಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಇದು ಸತ್ಯನಾ ಸುಳ್ಳು ಅಂತೇಳಿ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ವಾಸ್ತವ ಏನಿದೆ ಅಂತೇಳಿ. ಸೊ ಹಾಗಾಗಿ ನಾವು ಗುರುವಾರ ಮತ್ತು ಗುರುವಾರ ನಾರ್ಮಲ್ ಪುಲಾವ್ ಮಾಡ್ತೀವಿ, ಒಂದು ಸ್ವಲ್ಪ ಬಿರಿಯಾನಿ ಫ್ಲೇವರ್ ಇರುತ್ತೆ. ಭಾನುವಾರ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ, ತುಂಬ ಮಸಾಲೆ ಹಾಕಲ್ಲ, ಹಾಗಂತೇಳಿ ಒಂದು ಆ ಫ್ಲೇವರ್ ಬರಬೇಕಷ್ಟೇ, ತುಂಬ ಮಸಾಲೆ ಗಾಢವಾದ ಮಸಾಲೆ ಹಾಕಲ್ಲ. ಅದಕ್ಕೆ ಎಲ್ಲರೂ ಕೂಡ ಮೊಸರು ಹಾಕ್ತಾರೆ. ನಾವು ಆಲ್ಟರ್ನೇಟಾಗಿ ಬೇರೆ ಏನೋ ಒಂದು ಹಾಕ್ತೇವೆ, ಅದು ನಿಮಗೆ ತೋರಿಸ್ತೀನಿ ಇವಾಗ. ಬಟ್ ದಯವಿಟ್ಟು ಊಟ ಮಾಡಬೇಕಾದ್ರೆ ದಯವಿಟ್ಟು ಬಿಸಿ ಅನ್ನಕ್ಕೆ ಪುಲಾವ್ಗೆ ಮೊಸರು ಹಾಕೊಂಡು ತಿನ್ಬೇಡಿ, ಒಳ್ಳೆಯದಲ್ಲ. ಟಾಕ್ಸಿಕ್ ಅಂತ ಹೇಳ್ತಾರೆ, ವಿಷವಾಗಿ ಪರಿಣಮಿಸುತ್ತೆ ಅಂತ ಹೇಳ್ತಾರೆ. ಮತ್ತು ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹೊಟ್ಟೆ ನಿಮಗೆ ಸರಿಯಾಗಲ್ಲ, ಲಾಂಗ್ ಟರ್ಮಲ್ಲಿ ಇದು ತೊಂದರೆ ಆಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಹಾಗಾಗಿ ನಾವು ರೆಕಮೆಂಡ್ ಮಾಡೋಕ್ಕಲ್ಲ. ಬಟ್ ನಾವಿಲ್ಲಿ ಮೊಸರು ಬಜ್ಜಿ ಕೊಡ್ತೀವಿ, ಹಾಗಂತೇನಿಲ್ಲ. ಕೆಲವರು ಆರಿಸ್ಬಿಟ್ಟು ತಿಂತಾರೆ, ಕೆಲವರು ಹಂಗೆ ಬಿಸಿ ತಿಂತಾರೆ. ನಾವೆಲ್ಲ ಇದನ್ನು ಪ್ರತಿ 6 ತಿಂಗಳಿಗೋಸಲ ಈ ರೀತಿ ವೀಡಿಯೋ ಮಾಡಿ ಬಿಡ್ತಾನೆ ಇದ್ದೀನಿ. ಜನ ಬದಲಾಗುವಂಥವ್ರು ಬದಲಾಗ್ಬೋದು, ಇದ್ರ ಮೇಲೆ ನಿಮ್ಮ ಇಷ್ಟ. ಈಗ ನಾನು ಆಲ್ಟರ್ನೇಟಲ್ಲಿ ನಮ್ಮ ಪುಲಾವ್ಗೆ, ಇವತ್ತು ಗುರುವಾರ ಆರ್ಕ ವೆಜಿಟೇಬಲ್ ಪಲಾವ್ಗೆ ಏನು ಹಾಕ್ತೀನಿ ಆಲ್ಟರ್ನೇಟು, ಎಲ್ಲರೂ ಹಾಕ್ತಾರೆ. ಮಸಾಲೆ ರುಬ್ಬೇಕಾರೆ ಕೆಲವರು ತೆಂಗಿನಕಾಯನ್ನು ಹಾಕಿ ರುಬ್ತಾರೆ. ನಾವು ಅದನ್ನು ರುಬ್ಕೊಂಡು ಈ ರೀತಿ ಹಾಲು ಮಾಡ್ಕೊಂಡಿದ್ದೀವಿ, ಗಟ್ಟಿ ಮಿಲ್ಕ್ ಮಾಡ್ಕೊಂಡಿದ್ದೀವಿ. ಈಗ ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಪುಲಾವ್ ರೆಡಿ ಇದೆ ಈಗ, ಸರಿನಾ? ತಾವು ನೋಡ್ತಾ ಇರ್ಬೋದು ವೆಜಿಟೇಬಲ್ಸ್ ಎಲ್ಲ. ನಾನು ಇದಕ್ಕೆ ಅರಿಶಿನ, ಧನಿಯಾ ಏನೇನು ಹಾಕಬೇಕೆಲ್ಲ ಹಾಕಿ ರೆಡಿ ಇದೆ. ಸೊ ಯೂಶ್ವಲಿ ಮೊಸರು ಹಾಕ್ತಾರೆ, ಬಟ್ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ರುಬ್ಕೊಂಡು ಈ ರೀತಿ ಹಾಲನ್ನು ಹಾಕೋತೀನಿ, ಎಷ್ಟು ಬೇಕಷ್ಟು. ಅದಕ್ಕೆ ತಕ್ಕಂತೆ ನಾನು ಈ ತೆಂಗಿನಕಾಯಿ ಹಾಲನ್ನು ಹಾಕೋತೀನಿ. ದಯವಿಟ್ಟು ಈ ರೀತಿ ಆಲ್ಟರ್ನೇಟ್ ಮಾಡ್ಕೊಳ್ಳಿ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ತೊಂದರೆನೂ ಆಗೋಲ್ಲ. ನೀವೇನಾದರೂ ಮೊಸರು ಹಾಕಿದ್ರೆ ಇದು ಟಾಕ್ಸಿಕ್ ಆಗಿ ಪರಿವರ್ತನೆ ಆಗುತ್ತೆ, ಅರ್ಥ ಆಯ್ತಾ? ಸೊ ದಯವಿಟ್ಟು ಮನೇಲೂ ಅಷ್ಟೇ, ನಮ್ಮ ಮಾತೆಯರು, ಮಹಿಳೆಯರು ಏನು ನೀವು ಪುಲಾವ್ ಮಾಡ್ತೀರಿ, ಬಿರಿಯಾನಿ ಮಾಡ್ತೀರಿ, ಆದಷ್ಟು ಮೊಸರನ್ನ ಅವಾಯ್ಡ್ ಮಾಡಿ. ಒಳಗಡೆ ಬಿಸಿ ಹಾಕಿ ನೀವು ಪುಲಾವ್ ಮಾಡೋದಕ್ಕೆ ಮತ್ತು ಹಾಕ್ಕೊಂಡು ತಿನ್ಬೇಕಾದ್ರೂ ಕೂಡ ಅಟ್ಲೀಸ್ಟ್ ಉಗುರು ಬೆಚ್ಚಕ್ಕಿಂತ ಕಡಿಮೆ ಬಿಸಿ ಇದ್ದಾಗ ಮಾತ್ರ ಹಾಕ್ಕೊಳ್ತೀನಿ. ಬಿಸಿಯಾಗಿ ದಯವಿಟ್ಟು ಮೊಸರನ್ನ ಹಾಕ್ಕೊಂಡು ತಿನ್ನಬೇಡಿ. ಸೊ ಈ ಮಾಹಿತಿನ ದಯವಿಟ್ಟು ಎಲ್ಲ ನಿಮ್ಮ ಮಹಿಳೆಯರಿಗೆ, ಎಲ್ಲ ನಿಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಬಿಕಾಸ್ ಇದೊಂದು ಆರೋಗ್ಯಕರ ಮಾಹಿತಿ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿನಿ. ಪ್ರತಿ 6 ತಿಂಗಳಿಗೆ 3 ತಿಂಗಳಿಗೆ ಸಮಯ ಸಿಕ್ತಾಗಲೆಲ್ಲ ಈ ರೀತಿ ವೀಡಿಯೋ ಮಾಡ್ತೀನಿ. ಇದ್ರ ಬಗ್ಗೆನೇ ಮತ್ತೆ ಮಾಡ್ತೀನಿ. ಯಾಕಂದರೆ ಜನರಿಗೆ ನಮ್ಮ ಫೇಸ್ಬುಕ್ಕಲ್ಲಿ ಆಡಿಯನ್ಸ್ ಎಲ್ಲ ಜಾಸ್ತಿ ಆಗ್ತಾಯಿದ್ರೆ, ಹೊಸೊಬ್ಬರು ಬಂದವ್ರಿಗೆ ಗೊತ್ತಾಗಲಿ, ಮತ್ತು ಯಾರು ನೋಡಿರ್ಲ್ವ ಅಂಥವ್ರಿಗೆಲ್ಲ ಈ ವಿಡಿಯೋ ಹೋಗಲಿ ಅಂತೇಳಿ ನಾನು ಈ ವಿಡಿಯೋನೇ ಮಾಡಿದ್ದೀನಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಸೊ ಇವತ್ತು ಗುರುವಾರ, ಯಾರ್ಯಾರು ಆಸಕ್ತಿ ಇದೆ ಬಂದು ಇಲ್ಲಿ ನೀವು ಆಹಾರವನ್ನು ಸೇವಿಸ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.